ಹಲೋ ಯಜಮಾನ್ರೆ, ಎಲ್ಲಿದ್ದೀರಾ? ಆಗಿಂದ ಫೋನ್ ಮಾಡ್ತಾ ಇದ್ದೆ, ನೀವು ಎತ್ತಲೇ ಇಲ್ಲ. ಯಜಮಾನನ ಕ್ಯಾರೆಕ್ಟರ್ ಅನ್ನು ಬದಲಾಯಿಸಲಾಗಿದೆ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಹ್ಞೂ ಭೋಜನ, ಇವಾಗ ಮರೆ ಬಿಟ್ಟಿದ್ದೀನಿ. ಬತ್ತಾಯಿದ್ದೀನಿ. ನಿಮ್ಮ ಜೊತೆಗೆ ಬರಲಾ ಇಲ್ಲ ಬೇರೆ ಬರಲಾ? ಹೆಂಗೆ ಮಾಡೋದೀಗ? ಅಯ್ಯೋ ಗೌಡ್ರೆ, ಹೆಂಗೆ ಮಾಡ್ತೀರಾ ನೋಡಿ ನೀವೇ. ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಯ್ತದೋ ಏನೋ. ಬೇರೆನೇ ಬರ್ತೀರ, ನಾವು ಹೋಗಿರೋದ. ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಡಿ ನಮ್ಮ ಜೊತೆಗೆ. ರಾಹುಲಪ್ಪನವ್ರು ಕಾಳು ಕಳ್ಸೋರೆ, ಹೋಗೋಣ ಎಲ್ಲರೂ. ಅಂದರೆ ಬಿಡು ಭೋಜನ, ನೀವು ಹೋಗಿರಿ. ನಾನು ಬರ್ತೀನಿ, ಹೋಗಿ ಬಸ್ಸಲ್ಲಿ ಬರ್ತೀನಿ. ಎಲ್ಲೇಳು ಇಲ್ಲೇ ತಾನೇ ದೇವಸ್ಥಾನ. ಇಲ್ಲೇ ನಮ್ಮ ಮೂರು ಪಕ್ಕದ್ದು ತಾನೇ. ಲಕ್ಷ್ಮಿ ಮದುವೆ ಮಾಡಿರಲ್ಲ ಅಲ್ಲೇ ಅಲ್ವಾ? ಹ್ಞೂ ಹ್ಞೂ ಹ್ಞೂ, ಅಲ್ಲೇ ಯಜಮಾನ್ರೆ. ಬತ್ತೀರಂಗಾರೆ ಈ ಬೇಡ ಕಣ ಯಜಮಾನ್ರೆ, ಬನ್ನಿ ನೀವು ನಮ್ಮ ಜೊತೆಗೆ. ಆಮೇಲೆ ಗೊತ್ತಾಯ್ತದೋ ಗೊತ್ತಾಗಲ್ವೋ. ಬನ್ನಿ ಇಲ್ಲಿಗೆ ಬನ್ನಿ, ಮತ್ತಕ್ಕೆ ಬಂದ್ಬಿಡಿ. ಹೋಗೋಣ, ಇನ್ನೇನು ಮಾಡೋಕ್ಕಾಯ್ತದೆ. ಈ ಮುಂದಕ್ಕನೆ ಎಲ್ಲರಿಗೂ ಗೊತ್ತಾಗಲೇಬೇಕಲ್ವೇ. ಈ ಮದುವೆ ಒಂದು ಮುಗಿದ್ಮೇಕೆ ಎಲ್ಲರಿಗೂ ಗೊತ್ತಾದ್ರೂ ಏನು ತೊಂದರೆ ಆಗಲ್ಲ. ಬನ್ನಿ. ಹ್ಞೂ ಸರಿ ಕಣ್ ಬೋಜಣ್ಣ, ಬಂದೆ ಒಂದು 5 ನಿಮಿಷ ಬತ್ತೈತೀನಿ. ನಿಧಾನಕ್ಕೆ ಬನ್ನಿ, ಪರವಾಗಿಲ್ಲ. ಇನ್ನು ಮುಹೂರ್ತ 10 ಗಂಟೆ ಅಲ್ವೇ ಇರೋದು. ಬನ್ನಿ. ಹೆಂಗೋ ಆ ಭಗವಂತಂಗೆ ಎಷ್ಟು ಋಣಿಯಾಗಿದ್ರೂ ಸಾಕಾಗಲ್ಲ. ನನ್ನ ಮಗಳು ಮದುವೆ ನೋಡ ಭಾಗ್ಯ ಕೊಟ್ಟನೆಲ್ಲ ಭಗವಂತ. ದೇವ್ರೆ, ನಿನಗೆ ನಾನು ಎಷ್ಟಪ್ಪ ಋಣಿಯಾಗಿರಲಿ. ದೇವ್ರೆ, ನನ್ನ ಮಗಳು ಬದುಕೊಳ್ಳೆ, ನನ್ನ ಮಗಳು ಅಂತ ಕೇಳಿ ನನಗೆ ಅದೆಷ್ಟು ಖುಷಿ ಆಯಿತು. ಇನ್ನು ಇವತ್ತು ನನ್ನ ಮಗಳು ಮದುವೆ ನೋಡಕ್ಕೆ ಹೋಗ್ತಾ ಇದ್ದೀನಿ. ದೇವ್ರೆ, ನನ್ನ ಮಗಳು ಜೀವನ ಚೆನ್ನಾಗಿಲ್ಲಪ್ಪ. ಏನಿದು ಕತೆ ಅಂತ ಅಲ್ಲ, ಏನು ಎಲ್ಗೋ ಹೋಯ್ತಾವನಲ್ಲ ಅವನು ಈ ಪಟ್ಟಿ ಹೊಣಿ ಆಗ್ಬಿಟ್ಟು. ಏನು ರೇಷ್ಮೆ ಪಂಚೆ ಅಲ್ಟು ಎಲ್ಲ ಹಾಕೊಂಡು ಹೋಯ್ತಾವನಲ್ಲ. ಅದು ಬೇರೆ ಎಲ್ಗೋ ಬರ್ತೀನಿ ಏನೋ ಗೊತ್ತಾಯ್ತದೆ ಚೆನ್ನಾಗಿರ್ಲಿ ಅಂತ ಏನೇನೋ ಮಾತಾಡ್ತಾ ಇದ್ನಲ್ಲ. ಯಾರು ಮದುವೆಗೆ ಹೋಯ್ತಾವ ನೀನು ಒಂದು ಗೊತ್ತಾಯ್ತಾ ಇಲ್ವಲ್ಲ. ನಮ್ಮ ಮನೆಗೆ ಯಾರು ಲಗ್ನ ಪತ್ರಿಕೆನೂ ಕೊಟ್ಟಿಲ್ಲ. ಯಾರು ಮದುವೆ ಹಂಗಂತವ ಇವ್ನು ಆಡೋದಕ್ಕೆ ತಲೆಯೆಲ್ಲ ಕೆಟ್ಟೋದಂಗೆ ಆಯ್ತೈತೆ. ಅದು ಯಾರು ಮದುವೆಗೆ ಹೋಯ್ತಾವನು, ಅದೇನು ಕತೆಯೋ ಒಂದು ಗೊತ್ತಿಲ್ಲ. ಭಗವಂತ ಹೋಗತ್ತಾಗೆ ಏನು ಮಾಡೋದು ಇವಾಗ. ಇವನು ಏನು ನಡೆಸ್ತವನೆ ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ. ಒಂದು ವಾರದಿಂದಲೂ ಭಾರಿ ಖುಷಿ ಆಗವನೆ. ಅದೆಲ್ಲಲ್ಗೂ ಹೋಯ್ತಾನೆ ಬರ್ತಾನೆ. ಮುಂದೆ ಮಗ ಏನು ಮಾಡ್ತಾವನ ಕಾಣಲ್ಲಪ್ಪ. ಮಮ್ಮಿ, ಅದು ಏನು ಗೊತ್ತಾ? ಏನೇ ಮಮ್ಮಿ, ಬೇಗ ಒಂದು 5,000 ಇದ್ರೆ ಕೊಡಿಲಿ. 5,000? ಏಯ್, ನಾನೇನಿಲ್ಲಿ ದುಡ್ಡು ಅದೇನು ಓದ್ತಾರಲ್ಲ ಪ್ರಿಂಟು ಅಂತ ಪ್ರಿಂಟ್ ಹಾಕೊಂಡು ಕೂತಿದ್ದೀನಿ. ಮುಚ್ಕೊಂಡು ಹೋದ್ರೆ ಸರಿ. ಏನಾಗೀತ ನೀನು 5,000 ಕೊಡು 10,000 ಕೊಡು ಅಂತ ಮೊನ್ನೆ ದಿಸ್ತಾನೆ 10,000 ಇಸ್ಕೊಂಡು ಹೋಗಿದ್ಯಾ. ನಿಮ್ಮ ಅಪ್ಪ ಕೊಡಲ್ಲ ಅಂತ ನಾನು ಕೊಟ್ಟಿದ್ದೀನಿ. ಏನು ಮಾಡ್ತೀನಿ ದುಡ್ಡೆಲ್ಲ ತಗೊಂಡೋಗಿ ನೀನು? ಏನು ಮುಂಡಾಗ ಊತಾಕ್ತೀಯ? ಏನು ಅಷ್ಟೊಂದು ಖರ್ಚು ಮಾಡಿದ್ರೆ ಹೆಂಗೆ ಕತೆ ಅಂತ? ನಿನ್ನ ಮಕ್ಕಳು ಕಾಲಕ್ಕೂ ಹೊಸಿ ಉಳಿಸು ಆಸ್ತಿಯ ಎಲ್ಲ ಇವಾಗಲೇ ಇನ್ನು ಒಬ್ಳೆ ತಿಂದು ಇದು ಮಾಡಬೇಡ. ಏನು ಬುದ್ಧಿ ಕಲ್ತು ತೆಗಿತ ನೀನು? ಮಾತೈತೀರ 10,000 ಕೊಡು 5,000 ಕೊಡು 10,000 ಕೊಡು 5,000 ಕೊಡು. ಅಯ್ಯೋ ಹೋಗತ್ತಾಗೆ, ಇವರೊಬ್ಬ ಹಿಂಗಾಡ್ತಾನೆ, ನೀನೊಬ್ಳು ಹಿಂಗಾಡ್ತೀಯ. ಮಮ್ಮಿ ಕೊಡು ಮಮ್ಮಿ 5,000ವ. ಬರೀ 5,000 ಕೇಳಿದ್ರೆ ಎಷ್ಟು 5,000 ಮಾತಾಡ್ತೀಯ ನೀನಂತವ. ಅಪ್ಪ ಅಂತೂ ನನ್ನ ಬಗ್ಗೆ ಒಂಚೂರು ಕಾಳಜಿ ಮಾಡಲ್ಲ. ನೀನಾದರೂ ಕೊಡು ಮಮ್ಮಿ. ನನ್ನ ಫ್ರೆಂಡ್ಸಿಗೆಲ್ಲ ಏನೋ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಕೊಡಿಸ್ಬೇಕು, ಕೊಡು ಮಮ್ಮಿ. ನಂದೇ ಇಲ್ಲಿ ಪಾರ್ಟಿ ಹಾಕಿ ಕೂತೈತೆ ಇವಳೊಬ್ಳದು. ಗೀತಾ ಬಾಯಿ ಮುಚ್ಕೊಂಡು ಹೋಗು, ನನ್ನ ತಲೆ ಕೆಡಿಸ್ಬೇಡ ನೀನು. ನಿಮ್ಮ ಅಪ್ಪ ನೋಡಿದ್ರೆ ಹುಚ್ಚು ನನ್ನ ಮಗ ಹೆಂಗೆಂಗೋ ಆಡ್ತಾವನೆ, ಏನೇನೋ ಮಾಡ್ತಾವನೆ, ನಂಗೊಂದು ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನಾನು ತಲೆಗೆಡ್ಸ್ಕೊಂಡಿದ್ರೆ ಇವಳು 5,000 ತಗೊಂಡು ಪಾರ್ಟಿ ಮಾಡ್ಬೇಕಂತ ಇವಳು. ಏನಾಯ್ತು ಮಮ್ಮಿ? ಅಪ್ಪ ಏನು ಮಾಡ್ತು? ಎಲ್ಲೋ ಹೋಯ್ತಾಯ್ತು ಚೆನ್ನಾಗಿ ರೆಡಿಯಾಗಿ ಎಲ್ಲೋಯ್ತು? ಎಲ್ಲ ಹಾಳು ಬಿದ್ದು ಹೋಗ್ತಾವ ಬುಡ್ಡೆ ಮಗ. ನನಗೇನು ಹೇಳಿ ಕೇಳಿ ಹೋಯ್ತಾನೆ. ಎಲ್ಲ ತೊಲಗವನೆ ತಗೋ ಬರ್ತಾನೆ. ಎಲ್ಗೋಯ್ತಾನೆ ಲೋಪ ನನ್ನ ಮಗ. ಏನಾರ ಕೇಳಕ್ಕೋದ್ರೆ ನೀನು ಯಾರು ಕೇಳಕ್ಕೆ ಅಂತಾನೆ? ಎಲ್ಲಿ ತಕ ಬಂದವನೇ? ಯಾಕೊಂದು ದುರಂಕರ ಹೆಚ್ಚಬಿಡ ನಿಮ್ಮ ಅಪ್ಪಂದು ಮುಂದೆ ಮಗ ಮುಂದು. ಯಾವ ಮಮ್ಮಿ ಹೇಳಕ್ ಮರ್ತಾಯ್ತು. ಬೀರಲ್ಲಿ ಯಾವುದೋ ಒಡವೆ ಎಲ್ಲ ಇತ್ತಲ್ಲ ಮಮ್ಮಿ, ಅದರಲ್ಲಿ ಒಂಚೂರು ತಗೊಂಡು ಹೋಯ್ತಾ ಇತ್ತು ಅಪ್ಪ. ಏನು ಹೇಳ್ತಿದ್ದಿದೆ? ಒಡವೆ ತಗೊಂಡು ಹೋದ ನಿಮ್ಮಪ್ಪ? ಆವಾಗಲೇ ಬೊಗಳು ಬೇಕಾರೆ ಈಗ ಬೊಗಳ್ತಾ ಇದ್ದಿ ಬಂದು. ಅಯ್ಯೋ ಭಗವಂತ, ಒಡವೆ ಯಾಕಪ್ಪ ತಗೊಂಡೋದ ಇವನು? ಏನಾರ ಜೂಜ್ಗೆ ಜಾಡಕ್ಕೆ ಬಿದ್ದುಬಿಟ್ಟವನೆ. ಅಯ್ಯೋ ಶಿವನೇ, ಏನು ಮಾಡೋದವ ಇವಾಗ? ಇರೋ ಒಂದು ಜೊತೆ ಒಡವೆ ಅವನು ಇವನು ನೀ ಬಾಯಿಗೆ ಕತ್ತವನಲ್ಲ ಇವನು.
ದೇವರೇ, ನೀ ಅವಾಗಲೇ ಬೊಗಳು ಬೇಕಾನೆ, ಇವಾಗ ಬಂದು ಹೇಳ್ತಾ ಇದೀಯ. ಅದು ಮಮ್ಮಿ ಅಮ್ಮಂಗೆ ಹೇಳ್ತೀನಿ ಹಿಂದೆ, ಅಪ್ಪ ಅದಕ್ಕೆ 5,000 ಕೊಟ್ಬಿಟ್ಟು ಹೇಳ್ಬೇಡ ಅಂತ ಹೇಳ್ತು. ಅಯ್ಯೋ ಮಾನ್ಗೆಟ್ಟವಳೆ, ಅಲ್ಲ ಕಳೆ, ನಿನ್ನ ನಿಜವಾಗ್ಲೂ ನನ್ನ ಮಗಳ, ನನ್ನ ಮಗಳೇನೆ ನೀನು. ಲೋಪರ್ ಮುಂಡೆ ಆವಾಗ್ಲೇ ಬುಗ್ಳು ಬೇಕಾರೆ 5,000 ಕೊಟ್ಟನಂತೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ಲಂತೆ. ಅಲ್ಲ ಕಡೆ ಲಕ್ಷಾಂತರ ರೂಪಾಯಿ ಒಡವೆ ತಗೊಂಡು ಹೋಯ್ತಾವ ನಿಮ್ಮ ಅಪ್ಪ. ಎಲ್ಗಪ್ಪ ಏನಪ್ಪ ಅಂತ ನೀನು ವಿಚಾರಿಸಿದ್ಬಿಟ್ಟು 5,000 ಇಸ್ಕೊಂಡು ಸುಮ್ಮನಾದ್ಲಂತೆ. ಏನು ಕಳ್ಳೆ ನೀನು, ಸಿಟ್ಟಾತೋದ ನೀನು ಕಂಡ್ರೆ. ಒಳ್ಳೆ ದಡ್ಡ ಹಿಡ್ದಂಗೆ ಕಟ್ತೀವಿ ಒಂದೊಂದ್ಸತಿ ನೀನು. ಗೀತಾ, ನಿಮಗೆ ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮಗೆ? ಎಲ್ಲಿಗೆ ತಗೊಂಡು ಹೋಯ್ತಿದ್ದಪ್ಪ ಅಂತ ಅಂದ್ಬಿಟ್ಟು ಕೂಗ್ಬಿಟ್ಟು ನನ್ನ ಕರೆಯದ್ಬಿಟ್ಟು 5,000 ಇಸ್ಕೊಂಡ್ಲಂತೆ. ಯವ್ವ ಮನೆ ಉದ್ಧಾರ ಮಾಡ್ತೀವಿ ಬಿಡು ನೀನು. ಅಯ್ಯೋ ಮಮ್ಮಿ ಬಿಡು, ಅದ್ಯಾಕೆ ಅಷ್ಟೊಂದು ಬೈತಾ ಇದೆಯಾ? ಅಪ್ಪಾಜಿನು ಯಾರಿಗೂ ಪಾರ್ಟಿ ಕೊಡ್ತಾರೋ ಅದಕ್ಕೆ ಒಡವೆ ಎಲ್ಲ ತಗೊಂಡು ಹೋಯ್ತೆ. ಬಿಡು ಮಮ್ಮಿ, ಏನಾಗುತ್ತೆ? ನಮ್ಮ ಹತ್ರ ಇಷ್ಟೊಂದು ಆಸ್ತಿ ಇಲ್ವಾ? ಅಷ್ಟು ಒಡವೆ ಹೋದ್ರೆ ಏನಾಗ್ಬಿಡುತ್ತೆ ಇವಾಗ? ಬಾಯಿ ಮುಚ್ಕೊಂಡು ಹೋಗಿ ನೀನು, ದಡ್ ಬಿಡೆ ತಗೊಂಬಂದು ಅದೇನು ಅಂತ ನಿನ್ನ ಹೊಟ್ಟೆ ಹುಟ್ಟುಬಿಟ್ಟ ನೀನಂತುವ. ಏನು ಅನ್ಸುತ್ತೆ, ತಲೆಯಲ್ಲಿ ಬುದ್ಧಿಲ್ಲ ಏನಿಲ್ಲ. ಒಳ್ಳೆ ಚಿಕ್ಕ ಹುಡುಗಿ ಆಡ್ದಂಗತ್ತಿ ನೀನು. ಗೀತೆ, ನಿಂಗೆ ನಿಜವಾಗ್ಲೂ ತಲೆಯಲ್ಲಿ ಬುದ್ಧಿನೇ ಇಲ್ಲ ಕಳೆ ನಿನಗೆ. ದೇವ್ರೆ, ಚಿಕ್ಕ ವಯಸ್ಸಲ್ಲಿ ಕತ್ತೆ ಅಲ್ಲ ನಾವು ಉಯ್ಬೇಕಿತ್ತು ನಿನಗೆ. ಬುದ್ಧಿ ಇರೋಣ ಬರೋದ ಮಗ ಲೋಪರ ಮುಂದೆ. ಅಲ್ಲೇ 5,000 ಇಸ್ಕೊಂಡು ಬಂದು ನನ್ನ ಹತ್ರ ಕೇಳ್ತಾ ಇದ್ದೀನಿ ನೀನು. ಎಷ್ಟಿರ್ಬೇಕು ನಿಂಗೆ? ಗೀತಾ, ಇಂಥ ಬುದ್ಧಿನೇ ಕಲಿ ನೀನು. ಅಲ್ಲೇ ಯಾಲೆ 24-25 ವರ್ಷ ನೋಡು ನೀನು ವಯಸ್ಸು ನೋಡು. ಆ ಲಕ್ಷ್ಮಿ ಏನು ಬುದ್ಧಿವಂತಾಗಿ ರಾಹುಲ್ ಮದುವೆ ಆಗಿಬಿಟ್ಟು ಏನು ದೊಡ್ಡ ಜೀವನ ಮಾಡ್ತಾಳೆ. ನೀನು ಇದೆಯಾ ಇಲ್ಲಿ 10,000 5,000 ಕಲ್ಕೊಂಡು. ಮಾನ ಮರ್ಯಾದೆ ಇಲ್ಲ ನಿಂಗೆ. ಮಮ್ಮಿ, ನಿಂಗೆ ಮಾತಾಡೋಕ್ಕೆ ಇನ್ನೇನು ಸಿಗಲ್ವಾ? ಅವಳ ವಿಷಯನೇ ಎತ್ತಬೇಕಾ? ಅವಳು ನನ್ನ ನೀನು ಯಾವತ್ತೂ ಒಂದು ತಕ್ಕಡಿಗೆ ಹಾಕಿ ಹೋಗ್ಬೇಡ ಹೇಳ್ತಿದ್ದೀನಿ ನೋಡು. ಅವಳಲ್ಲಿ ನಾನೆಲ್ಲಿ? ಅವಳು ಬಿಕಾರಿ, ನಾನು ದೊಡ್ಡ ಶ್ರೀಮಂತ ಮಗಳು ಕಣ್ಮಮ್ಮಿ. ನಂಗೆ ನೋಡಿ ಮಮ್ಮಿ, ಇನ್ನೊಂದ್ಸರಿ ಅವಳ ಹೆಸರು ನನ್ನ ಮುಂದೆ ಎತ್ತಬೇಡ ನೀನು. ಯಾವಾಗಲೂ ನೀನು ಹಂಗೆ ಅಂತೇಳಿ ಮಮ್ಮಿ. ನೀನು ಯಾಕೆ ಮಮ್ಮಿ ಹಿಂಗೆ ಬೇಜಾರು ಮಾಡ್ತೀಯ ನಂಗೆ ನೀನು? ಇನ್ನೇನು ಮಾಡೋದಂತ ಏನು ಬೊಗಳಿರುವ ನಿನ್ನ ತಲೆಗೆ ಹೋಗೋದೇ ಇಲ್ವಲ್ಲ. ತಲೆಯಲ್ಲಿ ಬುದ್ಧಿನೇ ಇಲ್ಲ ನಿನಗೆ. ಹಾಳಾದವಳೆ. ನಿಮ್ಮಪ್ಪಯ್ಯ ಒಡವೆ ತಗೊಂಡು ಹೋಗ್ಬೇಕಾದ್ರೆ ಹೇಳ್ಬೇಕು ತಾನೇ ನಿನ್ನ ಹತ್ರ. ಬಾಯಿ ಮುಚ್ಕೊಂಡು ನಿಂತಿದ್ದ ಹಂಗೆಯ. ಈ ಮುಂದೆ ಮಗ ಇವಾಗ ಎಲ್ಲಿಗೆ ತಗೊಂಡೋದ ಅಂತ ಹೇಳಿ ನಾನು. ಜೂಜಾಡೋನು ಅಲ್ಲ. ಎಲ್ಲಿಗೆ ತಗೊಂಡೋದೆ ಇವನು ಒಡವೆನ? ಯಾವುದೋ ಮದುವೆಗೆ ಬೇರೆ ಹೋಯ್ತಾ ಇದ್ದೆ. ಏನು ಕತೆ ಇದು? ಹೋಗಿ ಮಮ್ಮಿ, ನನ್ನ ಜೊತೆ ಮಾತಾಡಬೇಡ ನೀನು. ನಂಗೆ ತುಂಬ ಬೇಜಾರು ಮಾಡ್ತೇನೆ ನೀನು. ಅವಳ ಬೇವಸಿ ಲಕ್ಷ್ಮಿನ ನನ್ನ ಜೊತೆಗೆ ಹೋಲಿಸ್ತೇನೆ ಮಮ್ಮಿ ನೀನು. ನಾನು ತಿರ್ಗಾ ಸುಭಾಷನ್ ಮದುವೆ ಆಗೋಣಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೂ ಅವನು ನನ್ನ ಫೋನು ಎತ್ತಲ್ಲ, ಏನೂ ಇಲ್ಲ. ಅವನಿಗೆ ಇವಾಗ ಜಾಸ್ತಿ ಸಂಬಳ ಬರುತ್ತೆ ಅಂತ ದುರಾಂಕಾರ ಬಂದೈತೆ ಮಮ್ಮಿ. ದುರಾಂಕಾರ ಹಾಳಾಗೋಗ್ಲಿ ಬಿಡು ಮಮ್ಮಿ, ಏನಾದರೂ ಮಾಡ್ಕೊಳ್ಳಿ. ನನ್ನ ಜೀವನ ಹಿಂಗೆ ಕಳಿತೀನಿ. ನಾನು ಯಾರನ್ನೂ ಮದುವೆ ಆಗಲ್ಲ. ಅಯ್ಯವ್ವ, ಬೋಲ್ ಚಂದ. ನಿಂಗೂ ನಿಮ್ಮ ಅಪ್ಪ ಹಿಂಗೂ ಏನೂ ವ್ಯತ್ಯಾಸ ಇಲ್ಲ. ಹಾಳಾದವ್ರೆ, ನಾನು ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಹುಟ್ಟಿದ್ದೀರಾ. ಈ ಮುಂದೆ ಮಗ ಒಡವೆ ಎಲ್ಲಿ ತಗೊಂಡೋದ ಅಂತ ಹೇಳಿ ನಾನು ಇವಾಗ ಎಲ್ಲಿ ತಗೊಂಡೋದಪ್ಪ? ಬಿಡು ಮಮ್ಮಿ, ತಗೊಂಡೋದ್ರೆ ತರುತ್ತೆ. ಅದು ಯಾಕೆ ಅಷ್ಟೊಂದು ಇದು ಮಾಡ್ತಾ ಇದ್ದೀಯ ನೀನಂತೂ? ಏಯ್, ಬಾಯಿ ಮುಚ್ಕೊಂಡು ಹೋಗು. ಲಕ್ಷಾಂತರ ರೂಪಾಯಿ ಒಡವೆ, ಅದು ಏನು ಆಟ ಸಾಮಾನಲ್ಲ. ತಗೊಂಡೋದ್ರೆ ತಗೊಬರ್ತಾನೆ ಅನ್ನೋದಕ್ಕೆ. ಒಡವೆ ತಗೊಂಡು ಹೋಗೋಣ ಎನ್ಮೇಕೆ ಇವನಾರ ಮಾಡ್ತಾನೆ. ಅವ್ನಿಗೊಂದು ಫೋನ್ ಹಾಕಿ. ಫೋನ್ ರೂಮಲ್ಲಿ ಐತೆ ಮಮ್ಮಿ, ಮಾಡ್ತೀನಿ ಹೋಗಿ. ಹೋಗು, ನಿಂತ್ಕೊಂಡು ಏನು ನೋಡ್ತಾ ಇದ್ದಿ? ಮಾಡೋಗು ಜಲ್ದವನಿಗೆ ಫೋನ. ಎಲ್ಲಿ ಹಾಳು ಬಿದ್ದವನು ಕೇಳೋನು. ಒಡವೆ ತಗೊಂಡು ಎಲ್ಲಿ ಹೋದ ಇವನು ಅಂತ ಅಷ್ಟೊಂದು ರೆಡಿ ಆಗಿಬಿಟ್ಟೆಲ್ಲ ಹೋಯ್ತಾ ಇದ್ದ ಅಣಿಯಾಗಿ. ಇವಾಗ ನಾನು ಏನು ಅಂತ ತಿಳ್ಕೊಬೇಕು. ಲಕ್ಷಾಂತರ ರೂಪಾಯಿ ಒಡವೆ ಯಾರಿಗೆ ಕೊಡಕ್ಕೆ ತಗೊಂಡೋದಪ್ಪ ಇವನು? ನಂಗಂತೂ ದಿಗ್ಲ ಆಯ್ತೈತೆ. ಮುಂದೆ ಮಗ ಅದು ಏನು ಮಾಡಕ್ಕೆ ಹೊಂಟವನು, ಏನು ಕತೆನೋ ಆದವನು. ಲೇ ಗೀತಾ, ಫೋನ್ ಮಾಡ್ದ? ಇರು ಮಮ್ಮಿ, ಮಾಡ್ತಾ ಇದ್ದೀನಿ. ಫೋನ್ ಹೋಯ್ತಾ ಇಲ್ಲ ಅಪ್ಪಂಗೆ. ತರಿಕೆ, ಇಂಥ ಮಗಳು ಇಂಥ ಗಂಡ ಯಾರಿಗೂ ಬೇಡ. ಸರಿ ಆಯಿತು, ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.